ತಿಕ್ಕ ಎಲ್ಲ ಉರಿದು ಬಿಡೋದು ನಿಜ ಹೇಳ್ಬೇಕಂದ್ರೆ. ಬ್ರೋ ಒಂದು ಬೆಸ್ಟ್ ಐಡಿಯಾ ಗುರು, ಗೌರ್ಮೆಂಟ್ ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಬೇಕು ಅಂತ ಇದ್ರೆ ನಮ್ಮ ದೇಶದಲ್ಲಿ ಲಂಚ ಇಲ್ಲದೆ ಹೋದ್ರೆ ಏನೂ ಆಗಲ್ಲ. ನಮಸ್ಕಾರ, ನಾನು ನಿನ್ನೆ ಬಂದಿದ್ದೆ ಗುರು ಇದೇ ಸರ್ವಿಸ್ ಸೆಂಟರ್ಗೆ. ಬಟ್ ನಾನು ನಿನ್ನೆ ಬಂದಿದ್ದಾಗ ಲೆಕ್ಕದಲ್ಲಿ ಅವ್ರು ನಾಳೆ ಮಾಡಿಕೊಡ್ತೀನಿ ಅಂತಾರೆ. ಬಟ್ ಇವತ್ತು ಬಂದರೆ ಇನ್ನೂ ಪಾರ್ಟ್ಸ್ ಇಲ್ಲ, ಅದು ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಅಲ್ಲೊಳಗಡೆ ಎಷ್ಟು ಗಾಡಿ ಇದಾವೆ ಅದು ಸಹ ವೀಡಿಯೋ ಮಾಡಿದ್ದೀನಿ. ನಾನು ರಿಕ್ವೆಸ್ಟ್ ಮಾಡೋಷ್ಟು ಮಾಡಿದ್ದೀನಿ, ನೋಡೋಣ ಗುರು. ಬೇಸಿಕಲಿ ಇದೊಂದು ಪ್ಯಾನಲ್ಗೆ ಪಾರ್ಟ್ಸ್ ಬರಬೇಕಂತ 20 ದಿನ ಬೇಕಂತೆ. ಅದು ಏನಕ್ಕೆ ಅಷ್ಟು ದಿನ ಬೇಕು ನನಗಂತೂ ಗೊತ್ತಿಲ್ಲ. ನಾನು ನೆನ್ನೆ ನಿಮ್ಗೆ ತೋರಿಸಿದ್ದೀನಿ. ಸೇಮ್ ಇದೇ ಪ್ಯಾನಲ್ಗೆ ಅದೇ ಹೇಳಿ ಇದೇ ಹೇಳಿ, ಆ OTP ಹೇಳಿ ಇದೇ ಹೇಳಿ ಇದೆ ಬ್ರೋ. ಇದು ನನಗೆ ಇಲ್ಲಿ ಕೂತ್ಕೊಬಿಟ್ರೆ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ಇದು ಇಲ್ಲಿಗೆ ಹೋಗಿ ಕೂತ್ಕೋಬೇಕಷ್ಟೇ. ನನಗೆ ಇಲ್ಲಿ ಕೂತ್ಕೊಂಡ್ರೆ ಸರಿಯಾಗತ್ತಿದ್ದು ಗಾಡಿ, ಇದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದೊಂದಕ್ಕೆ ಅಷ್ಟು ತಲೆ ತಿಂತಾ ಇದ್ದಾರೆ. ಆಮೇಲೆ ಹೋಗಿ ಮಾತಾಡ್ಬೇಕು ಏನಾಗತ್ತೋ ಏನಾಗಲ್ವೋ ಅಂತ. ಅಲ್ಲಿ ಗಾಡಿ ಎಷ್ಟಿದಾವೆ ಅದು ಸಹ ವೀಡಿಯೋ ಹಾಕಿರ್ತೀನಿ ನೋಡಿ. ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಗಾಡಿ ಚೆನ್ನಾಗಿದೆ, ಸರ್ವೀಸ್ ಅಂತೂ ವರ್ಷದಲ್ಲಿದೆ, ಪಾರ್ಟ್ಸು ಸಿಗ್ತಾ ಇಲ್ಲ. ಅದೇ ಮೈನ್ ಪ್ರಾಬ್ಲಮ್ಮು, ಅದೊಂದೇ ಇರೋದು ಗುರು. ನೋಡಬೇಕು, ಈಗ ಕಾಲೇಜಿಗೆ ಮತ್ತೆ ಹೋಗ್ಬೇಕಂತ ಅನ್ಸುತ್ತೆ. ಅಲ್ಲಿ ಕೆಲಸ ಇದ್ದಾವೆ, ಅದೊಂದನ್ನ ನೋಡಿ ಮುಗಿಸ್ಕೊಂಡು ಇದೊಂದು ಸರಿ ಮಾಡಿಸ್ಬೇಕು. ಇದು ಮಂಡ್ಯ ಸರ್ವಿಸ್ ಸೆಂಟರ್ ಕ್ಲೋಸ್ ಆಗಿದೆಯಂತೆ, ಅದು ಬೇರೆ ಪ್ರಾಬ್ಲಮ್ ಆಗಿದೆ. ನೋಡೋಣ ಅದೇನಾಗುತ್ತೋ ನೋಡಬೇಕು. ಅಷ್ಟೇ ಗುರು ಇರೋದು ಕೆಲಸ. ಒಂಚೂರು ಬೇರೆ ವರ್ಕ್ಗಳಿದ್ದಾವೆ, ಅದನ್ನೆಲ್ಲ ಮುಗಿಸ್ಬೇಕು. ಹಿಂಗಾದರೆ ಗುರು ತಲೆ ಕೆಟ್ಟಿ ಚಿಂದಿ ಚಿತ್ರಾನ್ನ ಆಗೋಗೈತೆ ನಂದಂತೂ. ಸಕ್ಕತ್ತಿದಾವೆ ಗುರು. ಇಲ್ಲಿ ಹೊರ್ಗಡೆನೇ ಇಷ್ಟಿದಾವೆ, ಒಳಗಡೆನೂ ಬೇಜಾನಿದ್ದಾವೆ. ಒಟ್ಟಿನಲ್ಲಿ ಮುಗಿಸ್ಬೇಕು ಗುರು. ಸ್ಕಿನೂ ಹೋಗ್ಬೇಕು ಅಂತಿದ್ದ ಕಾಲೇಜ್ಗೆ. ಏನು ಮಾಡೋದು, ಪ್ಲೇಸ್ಮೆಂಟಿಂದ ವರ್ಕ್ ಇದೆ, ಅದೆಲ್ಲ ಮುಗಿಯಬೇಕು. ನೋಡ್ತೀನಿ. ಅದಿಲ್ಲ ಅಂದರೆ ಆಮೇಲೆ ನೋಡೋಣ, ಅದನ್ನು ಆರ್ಡರ್ ಮಾಡಿಸ್ಬಿಡ್ತೀನಿ. ನೋಡಬೇಕಾಗಿದೆ, ನೋಡೋಣ ಗುರು ಏನಾಗುತ್ತೆ, ಅಪ್ಡೇಟ್ ಮಾಡ್ತೀನಿ ಗೈಸ್. ಇವಾಗ ಕಾಲೇಜಿಂದ ಹೊರಡ್ತಿದ್ದೀನಿ, ಬನ್ನಿ. ಅದು ಸರ್ವಿಸ್ ಸೆಂಟರಲ್ಲಿ ಆಗಿತ್ತು ಗುರು ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳು ಈ ಥರ ಕೊಟ್ಬಿಟ್ರೆ ತಿಕ್ಕ ಎಲ್ಲ ಉರಿದು ಬಿಡೋದು ನಿಜ ಹೇಳ್ಬೇಕಂದ್ರೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಬ್ರೋ. ಗಾಡಿ ಇವಾಗಲೂ ಸಖತ್ತಾಗಿದೆ ಗುರು. ನಾನು ಹೇಳ್ತೀನಲ್ಲ, ಇವ್ರ ಬಾಡಿ ಪ್ಯಾನಲ್ನ ಇವ್ರು ಎಲ್ಲರೂ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಅದಕ್ಕೆ ಇಡಿಸ್ತವ್ರೆ. ಈ ನನ್ನ ಮಕ್ಕಳು ಅದೇನು ಮಾಡೋದಂತನೂ ಗೊತ್ತಿಲ್ಲ ಬ್ರೋ. ಅವ್ರು ಮಾಡಿ ತಪ್ಪಂದರೆ ಇವರು ಕಂಪನಿ ಆಪರೇಟೆಡ್ ಮಾಡಿದ್ರು ಗುರು. ಅದೇ ಮಿಸ್ಟೇಕ್ ಆಗಿದ್ದು. ಕಂಪನಿ DLR ಆಪರೇಟೆಡ್ ಮಾಡಿಬಿಟ್ಟಿದ್ರೆ ಗುರು, ಐ ಥಿಂಕ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಅದು ಕಂಪನಿ ಆಪರೇಟೆಡ್ ಆಗಿದ್ರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ಸು ಬಂದಿದ್ದು. ಏನು ಮಾಡೋಕ್ಕಾಗಲ್ಲ ಬ್ರದರ್. ಮಳೆ ಬೇರೆ ಬರೋಂಗಿದೆ, ಮನೆಗೆ ಹೋಗ್ಬೇಕು. ನನ್ನ ಫ್ರೆಂಡ್ ಭರತ ಚಾರ್ಜರ್ ಕೊಟ್ಟ, ಅದನ್ನು ಬೇರೆ ಇಸ್ಕೋಬೇಕು. ನೋಡೋಣ ಗುರು, ಇದು ಯಾವಾಗ ಪಾರ್ಟ್ಸ್ ಬರುತ್ತೋ ಅದೆಲ್ಲ ಬಿಟ್ಟು. ನನಗೆ 45 ದಿನ ಬಿಟ್ಟೆಲ್ಲ ಆಗಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದು ದಿನ ಹೋಗಲ್ಲೇ ಪಾರ್ಟ್ನ ಬುಕ್ ಮಾಡಿಸ್ತೀನಿ. ಅದು ಶುಕ್ರವಾರ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ, ಶುಕ್ರವಾರ ಬರಬೇಕು. ಮಂಡ್ಯ ಸೆಂಟರ್ ಬೇರೆ ಕ್ಲೋಸ್ ಆಗಿದೆ. ನೋಡಿ ಗುರು, ನನಗೆ ಅಲ್ಲಿ ಬೇಜಾರಾಗಿದೆ. ಒಂದು ಓಲಾ ರೋಡ್ಸ್ಟರ್ ಎಕ್ಸ್ ನಿಂತಿದೆ, ಹೊಸ ಗಾಡಿ. ಅದು ಗೊತ್ತಿಲ್ಲ, ಅದು ಜಾಸ್ತಿ ಸೇಲ್ ಆಗಿಲ್ಲ ಅನ್ಕೋತೀನಿ. ಓಲಾ ರೋಡ್ಸ್ಟರ್ ಎಕ್ಸು ನಾನು ರೋಡಲ್ಲಿ ನೋಡೇ ಇಲ್ಲ. ಬಟ್ ಇದು ಓಲಾ S1 Pro Gen1 Gen2 ಸಖತ್ ನೋಡಿದ್ದೀನಿ. Gen1ಗಿಂತ Gen2 ಹೆವಿ ನೋಡಿದ್ದೀನಿ. ಬಟ್ ಅದೇ ಪ್ರಾಬ್ಲಮ್ಸು ಇದೆ. ಬಟ್ ಗಾಡಿ ಚಿಂದಿ ಗುರು. ಪರ್ಫಾರ್ಮೆನ್ಸು, ಪವರು ಸಖತ್ತಾಗಿದೆ. ಇದ್ರ ಬಗ್ಗೆ 2 ಮಾತಿಲ್ಲ. ಇವಾಗಲೂ ಅದಕ್ಕೆ ಓಲಾ ಕ್ರೆಡಿಟ್ ಕೊಡ್ತೀನಿ. ನನಗೊಂಚೂರು ರೇಟ್ ಆಗಿರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇದೆ. ಬಟ್ ಆದರೆ ಈ ಥರ ಏನಾದರೂ ಎಡವಟ್ ಆದರೆ ಅವನ ಅಜ್ಜಿ ಸತಾಯಿಸ್ತಾರೆ. ಅಲ್ಲಿ ಕೆಲ್ಸದವ್ರು ಇಲ್ಲ ಬ್ರೋ. ಆಮೇಲೆ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಹೊಸೂರಲ್ಲಿ ಒಂದೇ ಇರೋದು, ಅಲ್ಲಿಂದನೇ ಎಲ್ಲ ಕಡೆಗೂ ಸಪ್ಲೈ ಆಗಬೇಕು. ಇವ್ರ ಪ್ಯಾನಲ್ನೆಲ್ಲ ಇವರೆಲ್ಲ ಆರ್ಡರ್ ಹಾಕ್ಬೇಕಂತೆ, ಇವ್ರು ಆಮೇಲೆ ಅಂತೆ ಮಾಡೋದು. ಮೊದಲೇ ಸ್ಟೇಷನಲ್ಲೇ ಒಂದು 10 ಪ್ಯಾನಲ್ಲು ಎಲ್ಲ ಕಲರ್ದು ಎಲ್ಲ ಮಾಡಲ್ದು ಇಟ್ಬಿಟ್ರೆ ಕೆಲಸ ಅರ್ಧ ಗಂಟೆಯಲ್ಲಿ ಆಗುತ್ತೆ. ಆಮೇಲೆ ಕೆಲಸದವರು ಇಲ್ಲ ಲೆಕ್ಕದಲ್ಲಿ. ಬ್ರೋ ಒಂದು ಬೆಸ್ಟ್ ಐಡಿಯಾ ಗುರು, ಗೌರ್ಮೆಂಟ್ ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಬೇಕು ಅಂತ ಇದ್ರೆ ನಾವು ಓಲಾ ಕಸ್ಟಮರ್ದು ಎಲ್ಲ ಸರ್ವಿಸ್ದು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಬರ್ಕೊಟ್ಬಿಡಿ ಸಾಕು. ಅದೆಲ್ಲ ಮಾಡಿಸ್ಕೊಡಿ ಗುರು. ನೀವು ಎಲೆಕ್ಷನ್ ಗೆಲ್ಲದೆ ಇದ್ದಾಗ ನಾನು ಕೇಳಿ ಗುರು. ಯಾರೂ ಮಾತಾಡ್ತಿಲ್ಲ ಇದ್ರ ಬಗ್ಗೆ, ಪ್ರಾಬ್ಲಮ್ಗಳ ಬಗ್ಗೆ. ಗಾಡಿ ಬಗ್ಗೆ ಏನು ಮಾತಾಡ್ತಿಲ್ಲ ನಾನು.
ಸರ್ವಿಸ್ ಪ್ರಾಬ್ಲಮ್ ಬಗ್ಗೆ. ಮಂಡ್ಯದಲ್ಲಿ ಸರ್ವಿಸ್ ಸೆಂಟರೇ ಕ್ಲೋಸ್ ಅಂತೆ. ಯಪ್ಪ, ಸರ್ವಿಸ್ ಸೆಂಟರ್ ಗಾಡಿ ಸೇಲ್ ಆಗ್ತಿದ್ದಾಗ ಇನ್ಕ್ರೀಸ್ ಮಾಡಬೇಕು, ಇವ್ರು ನೋಡಿದ್ರೆ ಕ್ಲೋಸ್ ಮಾಡ್ಕೊ ಹೋಗ್ತವ್ರೆ. ಆಮೇಲೆ ನಮ್ಮ ಪಾಂಡವಪುರ ಮೇಲ್ಕೋಟೆ ತಾಲೂಕು ಗುರು, ಅದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಬರುತ್ತದು. ಪಾಂಡವಪುರದಲ್ಲಿ ಗಾಡಿನ ಮಾರಕ್ಕೆ ತೆಗೆದ್ರು, ಅಂಗಡಿನ ತೆಗೆದುಬಿಟ್ಟು ಮಾರ್ಬಿಟ್ಟು ಅಂಗಡಿ ಮುಚ್ಚಿದ್ರು. ಆ ಥರ ಮಾಡ್ತಾ ಹೋಯ್ತವ್ರು ಇವರು. ಅಂದರೆ ಇವ್ರಿಗೆ ಗಾಡಿ ಸೇಲ್ ಆಗಬೇಕಾಗಿದೆ ಅಷ್ಟೇ. ಮತ್ತು ಇವಾಗ ಓಲಾ ಶಕ್ತಿ ಅಂತ ಬೇರೆ ತಂದವನೆ, ಅದು ಅಂತೂ ಏನು ನಡೆಯುತ್ತೋ ಗೊತ್ತಿಲ್ಲ. ನಮ್ಮ ಭವಿಷ್ ಅಗರ್ವಾಲ್ ಗುರು ಇದು ಎಲ್ಲ ಬಸ್ಕಿದಾರಲ್ಲ ಅವ್ರದ ಕಾಪಿ ಮಾಡಕ್ಕೆ ಹೋದ, ಬಟ್ ಹೊಡಿಸ್ಕೊಬೇಟ. ಕಾಪಿ ಮಾಡುವಾಗ ಫಸ್ಟು ಸರ್ವಿಸ್ ಸೆಂಟರ್ಗಳಿದಾವ, ಅವನ್ನೆಲ್ಲ ನೋಡ್ಬೇಕು. ಇವನು ಆನ್ಲೈನಲ್ಲೆಲ್ಲ ಗಾಡಿನ ಹಿಂಗೆ ಮಾರದ ಅಂತ ಡಿಸೈಡ್ ಮಾಡಿದ್ರೆ ನಮ್ಮ ಎಲಾನ್ ಮಸ್ಕ್ ಅವ್ರು ನೋಡೆ. ಬಟ್ ಏನಂದರೆ ಅವೆಲ್ಲ ವರ್ಕ್ ಆಗಲ್ಲ ಗುರು. ಫಸ್ಟ್ ಏನ್ಗೆ ಇವನು ಶೋರೂಮ್ಗಳನ್ನೇ ತೆಗಿಲಿಲ್ಲ, ಬರೀ ಆನ್ಲೈನಲ್ಲೇ ಮಾರ್ದ, ಅಲ್ಲಿಂದ ಲಾಭ ಮಾಡ್ದ. ಬಟ್ ಆಮೇಲೆ ಪ್ರಾಬ್ಲಮ್ ಬಂದಾಗ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಜನಕ್ಕೆ ಗೊತ್ತಾಗದೆ ಇದ್ದಂಗೆ ಮಾಡಿದ್ರು. ಅದಾದಮೇಲೆ ಈಗ ಬ್ರೋ ನಮಗೆ ಪಾರ್ಟ್ಸ್ಗಳು ಕೊಟ್ಟರೆ ಗುರು ಏನೋ ಮಾಡ್ಬೋದು. ಅಯ್ಯೋ, ಪಾರ್ಟ್ಸು ಇಲ್ಲ, ಪಾರ್ಟ್ ಬರೋಕ್ಕೆ 45 days ಅಂತೆ. ಏನಿದು, ಏನು ಮಾಡ್ತಿದ್ದಾರೆ, ಏನು ಮ್ಯಾನೇಜ್ಮೆಂಟ್ ಮಾಡ್ತಿದೆಯೋ ಗೊತ್ತಿಲ್ಲ. ಗಾಡಿ ಇವಾಗಲೂ ಮೂಮೆಂಟ್ ಎಲ್ಲ ಸಖತ್ತಾಗಿದೆ. ನನಗೆ ರೇಂಜಿಂದ ಏನು ಅಷ್ಟು ಇಶ್ಯೂ ಇಲ್ಲ, ಬಟ್ ಆದರೆ ಪ್ರಾಬ್ಲಮ್ಸು ಇದೆ. ನನ್ನ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿಲ್ಲ. ಎಷ್ಟೊಂದು ಜನ ತಲೆ ಕೆಡಿಸ್ಕೊ ಅನುಭವಿಸ್ತವ್ರೆ, ಏನು ಮಾಡೋಕ್ಕಾಗಲ್ಲ. ನೋಡಬೇಕು ಇನ್ನೊಂದು ಏನಾಗುತ್ತೆ ಸೀನು ಅಂತ. ಶುಕ್ರವಾರ ಬನ್ನಿ ಅಂತ ಹೇಳಿದ್ದಾನೆ. ಇಲ್ಲ ಶುಕ್ರವಾರ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಕೂಡ ನೆಮ್ಮದಿಯಾಗಿ ಇದೊಂದು ತಿಂಗಳು ಮ್ಯಾನೇಜ್ ಮಾಡ್ಕೋತೀನಿ. ಇನ್ನು ನಾಳೆ ಬಂದರೆ ನಾಡ್ದು ಆಚೆ ನಾಡ್ದು ಇಲ್ಲೇ ಮೈಸೂರಲ್ಲೇ ಇದ್ಕೋತೀನಿ. ಅದು ಇಲ್ಲೇ ಎಲ್ಲ ಇದ್ಕೊಂಡು ಇವತ್ತು ನಮ್ಮದು ಇಂಟರ್ನ್ಶಿಪ್ಪಿಂದೆಲ್ಲ ಫೈನಲ್ ರೆಡಿ ಮಾಡ್ಕೊಂಡು ಕೆಲಸ ಮಾಡಬೇಕಾಗಿದೆ. ನಾಳೆನೂ ಸಹ ಮೈಸೂರಿಗೆ ಸ್ವಲ್ಪ ಬೇಗನೆ ಬರಬೇಕು, ಏನೂ ಮಾಡೋಕ್ಕಾಗಲ್ಲ. 11 ಕಾಲಿಗೆ ಅದೇನೋ ಮಾಡೋಣ ಅಂತ ಇದ್ದಾರೆ. ಬೇಸಿಕಲಿ ಬೇಗನೆ ಬರ್ತೀನಿ ನಾನು. ನೋಡೋಣ. ಇದಾಗಿದ್ದು ಸೀನ್ ಗುರು. ಇದೇನಿಗೆ ಸರ್ವಿಸ್ ಸೆಂಟರ್ಗಳು ಮುಚ್ತವ್ರ, ಗಾಡಿ ಏನು ಪ್ರಾಬ್ಲಮ್ ಆಗಿಲ್ಲ. ಅದೊಂದು ನನಗೆ ಪ್ಯಾನಲ್ ಒಂದು ಬೇರೆ ಹಾಕೊಟ್ಬಿಡ್ಲಿ, ನನಗೆ ಅದು ಯಾವ ಕ್ಲೈಮು ಬೇಡ, ಬದನೆಕಾಯು ಬೇಡ. ಪ್ಯಾನಲ್ ಒಂದು ಸಿಕ್ಕೋದ್ರೆ ಆಗತ್ತೆ. ಬೆಂಗಳೂರಲ್ಲಿ ಇದ್ದರು ಅಲ್ಲಿ ಇಲ್ಲಿ ಹೊರಗಡೆ ಮಾಡಿಸ್ಕೋಬೋದು. ಅಥವಾ ಇದು ಹೆಂಗೋ ತಗೋರೋ ಈ ಗಾಳಿನ ನಾವು ಗೊತ್ತಿಲ್ಲ ಕಣಪ್ಪ ಅಂದ್ಬಿಡ್ತಾರೆ ಮಾವು ಮೆಕ್ಯಾನಿಕ್ಗಳ ಹತ್ರ ಕರ್ಕೊಂಡೋದ್ರೆ. ನಾವು ಅದನ್ನು ಬೇರೆ ಹುಡುಕ್ಬೇಕು, ಯಾರು ರಿಪೇರಿ ಮಾಡ್ತಾರೆ ಅಂತ. ಅದೆಲ್ಲ ಹುಡ್ಕೋದು ಒಂಚೂರು ಕಷ್ಟ. ಅದರಿಂದನೇ ಪ್ರಾಬ್ಲಮ್ಗಳು ಶುರು ಆಗ್ತಿರೋದು. ಇವ್ರು ನೆಮ್ಮದಿಯಾಗಿ ಮೆಕ್ಯಾನಿಕ್ಗಳು ಜಾಸ್ತಿ ಇದ್ದಿದ್ದರೆ ನಾವು ತಲೆನೇ ಕೆಡಿಸ್ಕೊಳಂಗಿಲ್ಲ. ನೀವು ಪೆಟ್ರೋಲ್ ಶೋರೂಮಲ್ಲಿ ಆಗಲಿಲ್ವಾ, ಎತ್ಕೊ ಹೋಗ್ಬೋದು ಬೇರೆ ಕಡೆ. ಇದರಲ್ಲಿ ಎಲ್ಲ ಎತ್ಕೊ ಹೋಗ್ತೀರಾ, ಎಲ್ಲ ಎತ್ಕೊ ಹೋಗೋಕ್ಕಾಗಲ್ಲ. ಶೋರೂಮ್ಗೆ ಸಾಯ್ಬೇಕು. ಅದೇ ಅಲ್ಲಿ ನೋಡಿದ್ರಲ್ಲ ಗಾಡಿ, ಮತ್ತೆ ನೋಡ್ತಿದ್ದೀರ ನೋಡಿ ಸ್ಕ್ರೀನ್ ಮೇಲೆ ಎಷ್ಟು ಗಾಡಿ ನಿಂತವೆ. ಅಷ್ಟು ಗಾಡಿ ನಾನು ಯಾವಾಗ ಎಲ್ಲ ಡಿಪಾರ್ಟ್ ಮಾಡ್ತಾನೋ ನಾನಂತೂ ಕಾಣೆ. ನೋಡೋದ ನೋಡಿ, ಇವರು ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಗಾಡಿ ಚೆನ್ನಾಗಿದೆ, ಬಟ್ ಸರ್ವಿಸ್ ನಿಮ್ಮ ರಿಸ್ಕು. ಓಪನಾಗಿ ಹೇಳ್ತಿದ್ದೀನಿ. ಜಂತ್ರಿ ಎಲ್ಲ ಹೆಂಗಿದೆ ನನಗೆ ದೇವರಾಣೆ ಗೊತ್ತಿಲ್ಲ, ಯಾಕೆ ನಾನು ನೋಡಿಸಿಲ್ಲ. ಜೆಂಟು ಮಾತ್ರ ಇದು ಬೆಂಕಿ ಗಾಡಿ. ಇದು ಬರೋ ಆರಾಮ್ಸೆ ಹೇಳ್ಬೋದು ಗುರು. ಪ್ರಾಬ್ಲಮ್ ಅಂತೂ ನನಗೆ ಯಾವತ್ತೂ ಕೊಟ್ಟಿಲ್ಲ, ಆದರೆ ಅದೊಂದು ಆಗಿದೆ, ಬಿಟ್ಟರೆ ಪರವಾಗಿಲ್ಲ. ಅದೊಂದು ಏನು ಮಾಡೋಕ್ಕಾಗಲ್ಲ. ರೋಡಲ್ಲಿ ಒಂಚೂರು ಆ್ಯಕ್ಸಿಡೆಂಟು ಟಚ್ಚು ಹೌದು ಇದು ಆಗಲೇಬೇಕು. ಆವಾಗಲೇ ರೋಡಲ್ಲಿ ಗಾಡಿ ಓಡಿಸ್ತಿದ್ದೀವಿ ಅಂತ. ಅದೇ ಇರೋದು ಗುರು ಕೆಲಸ. ನೋಡೋದ ಆರಾಮ್ಸಾಗಿ ಹೋಗೋಣ. ಇಲ್ಲಿ ರೈಟ್ ಹೊಡೆದು ನಿಧಾನಕ್ಕೆ ಹೋಗೋದು ಗುರು, ಯಾಕಂದರೆ ರೇಂಜು ಸಹ ಬ್ಯಾಲೆನ್ಸ್ ಮಾಡಬೇಕು ನಾನು. ಹೋಗೋಣ ಯಾಕಣ ಈ ಟೈಮಲ್ಲಿ ಗುರು ಇಲ್ಲೊಂದು ಟ್ರಾಫಿಕ್, ಇದೊಂದು ಮಿನಿ ಟ್ರಾಫಿಕ್ ಶುರುವಾಗೋಗತ್ತಿಲ್ಲ. ಏನು ಯಾವುದೋ ಒಂದು ಗಾಡಿ ಮೂಮೆಂಟ್ ಪ್ರಾಬ್ಲಮ್ ಆಗೈತೋ ಗೊತ್ತಿಲ್ಲ, ಅದೇನಾಗೈತೋ ಅಲ್ಲಿ. ತಲೆ ಬಿಸಿ ಗುರು. ನೋಡೋಣ, ಜನವರಿ ಮುಗಿದು ಬಿಡಲಿ, ಈ ಡಿಸೆಂಬರಲ್ಲೇ ನೋಡ್ತೀನಿ. ನಾಳೆ ಒಂದು ಸತಿ ಹೋಗಿ ನೋಡ್ತೀನಿ, ಬೇಕಾದ್ರೆ ದುಡ್ಡು ಕೊಟ್ಟು ಅದು ಇದು ಕೊಟ್ಟು ಮಾಡಿಸೋಣ. ನಮ್ಮ ದೇಶದಲ್ಲಿ ಲಂಚ ಇಲ್ಲದೆ ಹೋದ್ರೆ ಏನೂ ಆಗಲ್ಲ. ಇಲ್ಲೇನೋ ಗುಂಡಿ ತೆಗಿತವ್ರು ಗುರು, ತೆಗೀಲಿ. ಏನೋ ಮಾಡ್ತವ್ರೆ, ಲಾಕು ಮಾಡಿದ್ರು ಒಂದಿಷ್ಟು ದಿನ. ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ JCBಲಿ. ಇದಕ್ಕ ಗುರು ನಾನು ಇಷ್ಟು ಯಾವಾಗಲೂ ಇರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಗೋವಾ ಗೌರ್ಮೆಂಟು ಓಲಾದವ್ರಿಗೆ ಹಾಕೋ ಗುಮ್ಮವ್ರೆ, ನೀವೆಲ್ಲ ಸರ್ವಿಸ್ ಕ್ಲಿಯರ್ ಮಾಡೋದಕ್ಕೆ ಗಾಡಿ ಬರಬೇಡಿ ಅಂತ. ನಮ್ಮ ಕರ್ನಾಟಕ ಗೌರ್ಮೆಂಟು ಇದೊಂದು ಪಾಲಿಸಿನ ತರಬೇಕು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ.
ಇದು ನೋಡೋಣ ಗುರು, ಇದು ಏನಾಗುತ್ತೋ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಇವಾಗ ಮಳೆ ಬೇರೆ ಬರಂಗೈತೆ, ಫಸ್ಟು ನಿಧಾನಕ್ಕೆ ಮನೆಗೆ ಸೇರ್ಕೊಳ್ಳೋಮ ಅಷ್ಟೇ ಗುರು. ನಾನು ಮಾಡಿಕೊಡ್ತಾನೆ ಅಂದ್ಕೊಂಡು ಜೋಶಲ್ಲಿ ಬಂದೆ, ನೋಡಿದ್ರೆ ಅಲ್ಲಿ ಕೆಲ್ಸದವ್ರೆ ಇಲ್ಲ ಮಾಡೋಕ್ಕೆ. ಒಳ್ಳೆ ಸಾಯ್ತಾರೆ ಗುರು, ಕೆಲಸ ಮಾಡೋಕ್ಕೆ ಬೇಕಾದ್ರೆ ದುಡ್ಡು ಕೊಟ್ಬಿಡಮ್ಮ ಬ್ರೋ. ಹೊರ್ಗಡೆ ಮಾಡಿದ್ರೆ ಅವನಿಗೆ ದುಡ್ಡು ಇಸ್ಕೊ ಕಳಿಸಿದ್ರೆ ಸಾಕು ಅಂತ ಇರ್ತದೆ. ಇವ್ರಿಗೆ ಅದು ಯಾವ ಲೆಕ್ಕದಲ್ಲಿ ಸ್ಯಾಲ್ರಿ ಕೊಡ್ತಾವನೋ ನನಗಂತೂ ಗೊತ್ತಿಲ್ಲ. ಸಿಗೋದ ಗುರು ಮತ್ತೊಂದು ವೀಡಿಯೋದಲ್ಲಿ. ಥಿಂಕ್ ಮಾಡಿ ತೊಗೊಳೋದ್ಕಿಂತ ಮುಂಚೆ ಸರ್ವಿಸ್ ಅಷ್ಟು ಸರಿ ಇಲ್ಲ, ಕಷ್ಟ, ನಿಮ್ಮ ಸಾಯಿಸ್ಬಿಡ್ತಾರೆ. ಗಾಡಿ ಮೇಲೆ ಜೀವಸೆ ಬರೆಸ್ಬಿಡ್ತಾರೆ ಸರ್ವಿಸ್ ಅವರು. ಗಾಡಿ ಪರ್ಫೆಕ್ಟ್ ಆಗಿದೆ, ನಿಮ್ಮಿಷ್ಟ. ತೊಗೊಳೋದಿದ್ರೆ ನಾನು ನೋಡಿ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಯಾವ ಸರ್ವಿಸ್ ಸಖತ್ತಾಗಿದೆ ಗುರು, ಅದೊಂದು ಎತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈಗ ಮತ್ತು ಮನೆಗೆ ಹೋಗಿ ಅದು ಲ್ಯಾಪ್ಟಾಪೆಲ್ಲ ಚಾರ್ಜ್ ಹಾಕಿ, ಗಾಡಿ ಚಾರ್ಜ್ ಹಾಕಿ, ಮತ್ತು ನಾಳೆ ಬರ್ಬೇಕು 11 ಗಂಟೆಗೆ, ಒಂದು 8 ಗಂಟೆಗೆ ಬಿಡ್ತೀನಿ. ಸರಿ ಗುರು, ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೀವೇನಾದ್ರು ಓಲಾ ಗಾಡಿ ತಗೊಂಡು ಅನುಭವಿಸ್ತಾ ಇದ್ದೀರಾ, ಇಲ್ಲ ಗುರು ಗಾಡಿ ಸಖತ್ತಾಗಿದೆ ಅಂತ ಅಂತೀರಾ? ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.